ಗೆಳೆಯರೆ, ಆಕರ್ಷಣೆಯ ನಿಯಮದ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕೆ ಜಗತ್ತಲ್ಲಿ ಸಾವಿರಾರು ಗುರುಗಳು ಸಿಗ್ಬೋದು. ಆದ್ರೆ ಪ್ರಕೃತಿನೇ ನಿಮಗೆ ಆಕರ್ಷಣೆಯ ನಿಯಮದ ಬಗ್ಗೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರೆ, ಅದರಲ್ಲಿ ಮಾರ್ಗದರ್ಶನ ನೀಡೋದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ ಒಂದು ಮಿನಿ ಸರಣಿಯಲ್ಲಿ ನಾನು ಏಬ್ರಹಂ ಹಿಕ್ಸ್ ರವರು ನನ್ನ ಜೀವನದಲ್ಲಿ ಹೇಗೆ ಬಂದರು, ಅವರು ಆಕರ್ಷಣೆಯ ನಿಯಮದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಮತ್ತು ಅವರ ಒಂದು ಪ್ರಭಾವ ನನ್ನ ಜೀವನದ ಮೇಲೆ ಯಾವ ಮಟ್ಟಕ್ಕಿತ್ತು, ಮತ್ತೆ ನಾವೆಲ್ಲ ಆಕರ್ಷಣೆಯ ನಿಯಮದ ಉತ್ಸಾಹಿಗಳು ಅದನ್ನೆಲ್ಲ ಕಲಿಬೇಕು ಅನ್ನೋ ಆಕಾಂಕ್ಷಿಗಳು ಏನಿದೀವಿ, ನಮಗೆ ಆ ಒಂದು ಜ್ಞಾನ ಯಾಕೆ ಮುಖ್ಯ, ಅವರು ಯಾವ ರೀತಿ ಇದರ ಬಗ್ಗೆ ಮಾತಾಡ್ತಾರೆ, ಅದೆಲ್ಲದರ ಬಗ್ಗೆ ಈ ಒಂದು ಸರಣಿಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಗೆಳೆಯರೆ, ದ ದ ಸೀಕ್ರೆಟ್ ರಹಸ್ಯ ಪುಸ್ತಕದಿಂದ ನಾನು ಆಕರ್ಷಣೆ ನಿಯಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೆ. ಎಷ್ಟೊಂದು ವಿಷಯಗಳು ಒಂದು ಮಟ್ಟಕ್ಕೆ ಅರ್ಥ ಆಗಿತ್ತು. ಈಗ ಮನೆಗೆ ಪೇಂಟ್ ಹೊಡಿಬೇಕಾದ್ರೆ ಫಸ್ಟ್ ಕೋಟ್, ಸೆಕೆಂಡ್ ಕೋಟ್, ಥರ್ಡ್ ಕೋಟ್ ಅಂತ ಹೊಡಿತೀವಿ. ಆತರ ಫಸ್ಟ್ ಕೋಟು ರಹಸ್ಯ ಪುಸ್ತಕದಿಂದ ನನಗೆ ಅರ್ಥ ಆಯ್ತು. ಆದರೆ ಆ ಆಕರ್ಷಣೆ ನಿಯಮದ ಒಂದು ಜ್ಞಾನ ಏನಿದೆ, ಅದರ ಪ್ರಸ್ತಾಪನೆ ನಮ್ಮ ಜೀವನದಲ್ಲಿ ಮೊದಲನೇ ಬಾರಿ ಆದಾಗ ನನಗೆ ಇದಾಗಿದ್ದು ವೈಯಕ್ತಿಕವಾಗಿ ಖುಷಿ ಆಗತ್ತೆ. ಓ, ನನ್ನ ಒಂದು ಇಷ್ಟಕ್ಕೆ ತಕ್ಕ ಹಾಗೆ ಇಡೀ ಪ್ರಕೃತಿ ಕೆಲಸ ಮಾಡುತ್ತೆ, ಎಲ್ಲವನ್ನು ತಂದುಕೊಡುತ್ತೆ ಅನ್ನೋ ವಿಷಯವನ್ನೆಲ್ಲ ತಿಳ್ಕೊಂಡಾಗ ಬಹಳ ಆನಂದ ಆಗತ್ತೆ. ಆದ್ರೆ ಅಷ್ಟೇ ಕನ್ಫ್ಯೂಷನ್, ಗೊಂದಲಗಳು ಕೂಡ ಶುರು ಆಗತ್ತೆ. ಯಾಕೆಂದ್ರೆ ಕೆಲವು ವಿಷಯಗಳು ನಾವು ಅಂದ್ಕೊಂಡಿದ್ನ ನಾವು ಸುಲಭವಾಗಿ ಆಕರ್ಷಿಸ್ಬಿಡ್ತೀವಿ. ಆದ್ರೆ ಎಷ್ಟೊಂದು ವಿಷಯಗಳನ್ನ ನಾವು ಎಷ್ಟೇ ಒದ್ದಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಆಕರ್ಷಿಸೋದಕ್ಕೆ ಆಗ್ತಿರಲ್ಲ. ಈ ತರ ನನ್ನ ಜೀವನದಲ್ಲೂ ಆ ಪುಸ್ತಕವನ್ನ ಓದಿ ಆಕರ್ಷಣೆ ನಿಯಮದ ಬಗ್ಗೆ ಅರ್ಥ ಆಗಿ ಕೆಲವು ವಿಷಯಗಳನ್ನ ನಾನು ಆಕರ್ಷಿಸೋದಕ್ಕೂ ಸಾಧ್ಯ ಆದಾಗ ನನಗೆ ಬಹಳ ಸಂತೋಷ ಆಯ್ತು. ನಾನು ಅದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದೆ, ವಿಡಿಯೋಗಳನ್ನ ಮಾಡಿ ಎಲ್ಲರಿಗೂ ಇದು ತಿಳಿಸ್ಬೇಕು. ಇಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಏನ್ ಬೇಕೋ ಅದನ್ನ ನಾವು ಆಕರ್ಷಿಸಬಹುದು ಅಂದ್ರೆ ಎಂತ ಅದ್ಭುತವಾದ ವಿಷಯ, ಇದನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ವಿಡಿಯೋಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ಆಮೇಲೆ ನನ್ನ ಜೀವನದಲ್ಲೇ ಕೆಲವು ವಿಷಯಗಳನ್ನ ನಾನು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಅದರ ಸಲುವಾಗಿ ಕೆಲಸ ಮಾಡ್ತಿದ್ಲು, ಅದನ್ನ ಆಕರ್ಷಿಸೋದಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಮತ್ತ್ಯಾಕೆ ಆಕರ್ಷಣೆ ಕೆಲಸ ಮಾಡ್ತಿಲ್ಲ ಅಂತ ನನ್ನಲ್ಲಿ ಗೊಂದಲಗಳು ಶುರುವಾದಾಗ ಆ ಸಮಯಕ್ಕೆ ಏಬ್ರಹಂ ಹಿಕ್ಸ್ ಅವರು ನನ್ನ ಜೀವನದಲ್ಲಿ ಬಂದರು. ನಾನು ಹೇಳಿದೆ ನೆನ್ನೆನೆ, ಏಬ್ರಹಂ ಹಿಕ್ಸ್ ಅವರು ಒಂದು ಇವತ್ತು ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ನಾನು ಕೂಡ ಇದನ್ನ ಮಾಡ್ತೀನಿ. ನಾನೇ ಬ್ರಹ್ಮಾಂಡದ ಒಂದು ಪಾತ್ರದಲ್ಲಿ ಬ್ರಹ್ಮಾಂಡ ಏನ್ ಹೇಳ್ತಾ ಇದೆ ಮನುಷ್ಯನ್ಗೆ ಅನ್ನೋದನ್ನ ವಿಡಿಯೋಗಳನ್ನ ಮಾಡ್ತೀನಿ. ಆತರ ಎಷ್ಟೊಂದ್ ಜನ ಯೂನಿವರ್ಸ್ ಮನುಷ್ಯನ್ ಜೊತೆ ಮಾತಾಡೋ ತರ ವಿಡಿಯೋಗಳು ಮಾಡೋದ್ರ ಮುಖಾಂತರ, ಅಥವಾ ಆ ಪ್ರಕೃತಿಯ ಜ್ಞಾನವನ್ನ ಜನಕ್ಕೆ ಹಂಚೋದ್ರ ಮುಖಾಂತರ ಎಷ್ಟೊಂದ್ ಜನ ಈ ಆಕರ್ಷಣೆ ನಿಯಮದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಏಬ್ರಹಂ ಅನ್ನೋದು ಒಂದು ಗುರು ಅಲ್ಲ. ಆ ಎಸ್ಟರ್ ಹಿಕ್ಸ್ ಮುಖಾಂತರ ಎಸ್ಟರ್ ಹಿಕ್ಸ್ ತಮ್ಮ ಒಂದು ಶಕ್ತಿಯನ್ನ, ತಮ್ಮ ದೇಹವನ್ನ, ತಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ತಾ ಹೋದಾಗ, ಆ ಟ್ಯೂನ್ ಇನ್ ಅಂತ ಹೇಳ್ತೀವಿ, ಆ ಒಂದು ಈಗ ರೇಡಿಯೋನ ನಾವು 95.5 FM ಗೆ, 91.1 RJ ಯಾವ್ದಾದ್ರು ರೇಡಿಯೋ ಸಿಟಿ FM ಗೆ ನಾವು ಟ್ಯೂನ್ ಮಾಡಿದಾಗ ರೇಡಿಯೋ ಸಿಟಿ ಬರುತ್ತೆ ಅಲ್ವಾ. ಆ ತರ ಎಸ್ಟರ್ನವರು ಆ ಒಂದು ಫ್ರೀಕ್ವೆನ್ಸಿ, ಹೈಯರ್ ಫ್ರೀಕ್ವೆನ್ಸಿಗೆ, ಆ ಉತ್ತಮ ಮಟ್ಟದ ಕಂಪನಾಂಕಕ್ಕೆ ಟ್ಯೂನ್ ಮಾಡಿದಾಗ ಬಂದಂತಹ ಬಹಳಷ್ಟು ಅದ್ಭುತ ಕಂಪನಾಂಕಗಳು, ಫ್ರೀಕ್ವೆನ್ಸಿಗಳು, ಶಕ್ತಿಗಳು ಒಟ್ಟಿಗೆ ಬಂದು ಅವರ ಮುಖಾಂತರ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಎಸ್ಟರ್ ಏಬ್ರಹಂ ಅವರ ಒಂದು ಸಂದೇಶವನ್ನ ನಮಗೆ ಪದಗಳ ರೂಪದಲ್ಲಿ ತಿಳಿಸೋದಕ್ಕೆ ಶುರು ಮಾಡಿದಾಗ, ಅದು ಎಸ್ಟರ್ ತಮ್ಮ ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇಲ್ಲ, ಆ ಪ್ರಕೃತಿಯಲ್ಲಿರುವ ಒಂದು ಹೈಯರ್ ಶಕ್ತಿಗಳು, ಹೈಯರ್ ಫ್ರೀಕ್ವೆನ್ಸಿಗಳು, ಒಂದು ದೈವಿಕ ಶಕ್ತಿ ಅನ್ಬೋದು, ಆ ಶಕ್ತಿಗಳು ಅವರ ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಇದು ಬರೀ ಎಷ್ಟರ್ಗೆ ಸಾಧ್ಯನಾ? ಇಲ್ಲ. ಯಾರು ಬೇಕಾದ್ರೂ ನಾವು ಸಂಪೂರ್ಣವಾಗಿ ನಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡಿ ಆ ಒಂದು ಹೈಯರ್ ಫ್ರೀಕ್ವೆನ್ಸಿ, ಆ ಒಂದು ಉತ್ತಮ ಕಂಪನಾಂಕಕ್ಕೆ, ನಾವು ಮೇಲ್ಮಟ್ಟದ ಕಂಪನಾಂಕಕ್ಕೆ ನಮ್ಮ ಒಂದು ಡಯಲ್ನ ನಾವು ಟ್ಯೂನ್ ಮಾಡೋದಕ್ಕಾದ್ರೆ ನಮ್ಮೆಲ್ಲರಿಗೂ ಆ ಒಂದು ಜ್ಞಾನವನ್ನ ಆಕರ್ಷಿಸೋ ಶಕ್ತಿ ಇದೆ. ಕೆಲವರು ಅದನ್ನ ಯಶಸ್ವಿಯಾಗಿ ಮಾಡಿ ಅವರು ಆಕರ್ಷಿಸಿ ಆ ಒಂದು ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ.
ಹಾಗೆ ಹಂಚ್ಕೊಳ್ಳೋ ಒಂದು ವ್ಯಕ್ತಿನೇ ಎಸ್ಟರ್ ಹಿಕ್ಸ್. ಅವರ ಮುಖಾಂತರ ಮಾತಾಡುತ್ತಿರುವ ಆ ಶಕ್ತಿಗಳ ಒಂದು ಸಮೂಹ ಏನಿದೆ, ಕಲೆಕ್ಷನ್ ಆಫ್ ಫ್ರೀಕ್ವೆನ್ಸೀಸ್, ಅವ್ರನ್ನ ನಾವು ಏಬ್ರಹಂ ಅಂತ ಕರಿತೀವಿ. ಹಾಗಾಗಿ ಏಬ್ರಹಂ ಅವರ ನೀವು ಮಾತುಗಳನ್ನ ಕೇಳಬೇಕಾದ್ರೆ ನನಗಿದು ಬಹಳಷ್ಟು ಬಾರಿ ಅನ್ಸಿದೆ, ದೇವರೇ ನಮ್ಮ ಹತ್ರ ಮಾತಾಡಿದ್ರೆ ಹೀಗೆ ಮಾತಾಡ್ತಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಮಾತಲ್ಲಿ ಅಷ್ಟೊಂದು ಸ್ಪಷ್ಟನೆ ಇರುತ್ತೆ. ನಾವು ಬಹಳಷ್ಟು ಜನ ದೇವರು ಶಿಕ್ಷೆ ಕೊಡ್ತಾರೆ, ದೇವರು ಬೈತಾರೆ, ದೇವರು ಹೊಡಿತಾರೆ, ದೇವರು ಕಣ್ಚುಚ್ತಾರೆ, ಈ ತರ ದೇವರಿಗೆ ಎಷ್ಟೊಂದು ಬೇರೆ ಬೇರೆ ಗುಣಗಳನ್ನ ಕೊಟ್ಟಿದೀವಿ. ಆದರೆ ನಾನು ತಿಳ್ಕೊಳ್ತಾ ಕಲಿತಾ ನನಗೆ ಗೊತ್ತಾಗಿರೋದು, ನಾವ್ ಯಾವ ರೀತಿ ನಮ್ಮ ದೇವರು ಅಂತ ನಂಬ್ತೀವೋ ಅದೇ ರೀತಿ ನಾವು ದೇವರನ್ನ ಸೃಷ್ಟಿ ಮಾಡ್ತೀವಿ. ಸೊ ನನ್ನ ದೇವರು ಬಹಳ ಪ್ರೀತಿಯಿಂದ, ಬಹಳ ಮುದ್ದಾಗಿ, ನಾವ್ ಎಷ್ಟೇ ಈಗ ಗೂಗಲ್ ಬಗ್ಗೆ ನಾವು ಹೇಳ್ತೀವಲ್ವಾ, ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವೇನೇ ದಾರಿ ತಪ್ಪಿದ್ರು ಅದ್ ನಿಮ್ಮನ್ನ ಕರೆಕ್ಟ್ ಮಾಡಲ್ಲ, ರೀಅಡ್ಜಸ್ಟ್ ಆಗುತ್ತೆ. ಮತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ನಿಮ್ಮನ್ನ ಆ ಗುರಿ ತಲುಪಿಸ್ಬೇಕಷ್ಟೇ. ನೀವು ಎಷ್ಟು ಸರ್ತಿ ದಾರಿ ತಪ್ಪಿದ್ರು, ಎಷ್ಟು ಸರ್ತಿ ಅದ್ರ ಮಾತು ಕೇಳದೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು, ಅದ್ ನಿಮ್ಮನ್ನ ಬೈಯಲ್ಲ, ನಿಮ್ಮ ಮೇಲೆ ಕೋಪಿಸ್ಕೊಳ್ಳಲ್ಲ. ಮತ್ತೆ ಅದು ಕ್ಯಾಲಿಬ್ರೇಟ್ ಆಗಿ ಕರೆಕ್ಟ್ ಆಗಿ ಯಾವ ರೂಟಲ್ಲಿ ಹೋದ್ರೆ ಹತ್ತಿರದ ರೂಟ್ ಯಾವುದು, ವೇಗವಾಗಿ ಹೋಗಿ ಸೇರೋ ರೂಟ್ ಯಾವುದು ಅಂತ ತೋರಿಸುತ್ತೆ. ಅದೇ ತರಾನೇ ನನ್ನ ಭಗವಂತ ಕೂಡ. ನಾನು ಏನೇ ದಾರಿ ತಪ್ಪಿದ್ರು, ಏನೇ ತಪ್ಪು ಮಾಡ್ತಾ ಇದ್ರು, ಏನೇ ದುಃಖ ಪಡ್ತಾ ಇದ್ರು, ಭಗವಂತ ನನ್ನ ಆದಷ್ಟು ಬೇಗ ಸಂತೋಷಕ್ಕೆ ತಂದು, ಆದಷ್ಟು ಬೇಗ ನನ್ನ ಗುರಿಯನ್ನ ನನಗೆ ತಂದು ಕೊಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆ ಭಗವಂತ ಅನ್ಬೋದು, ಇಲ್ಲ ಪ್ರಕೃತಿ ಅನ್ಬೋದು. ಪ್ರಕೃತಿ ಹಾಗೆ ಕೆಲಸ ಮಾಡುತ್ತೆ. ಸೊ ಏಬ್ರಹಂನವರು ಮಾತಾಡೋ ಮಾತುಗಳನ್ನ ಕೇಳಿದ್ರೆ ಅವ್ರು ಹೀಗೆ ಮಾತಾಡೋದು. ಅವರು ಪ್ರತಿ ಸರ್ತಿ ನಮ್ಮನ್ನ ಹೇಗೆ ಸರಿಯಾದ ಹತ್ತಿರದ ದಾರಿಗೆ ಕರ್ಕೊಂಡು ಬರಬೇಕು ಅನ್ನೋದ್ರ ಮೇಲೆ ಅವರ ಗಮನ ಇರುತ್ತೆ. ಅವ್ರ ಹತ್ರ ಹೋಗಿ ನೀವು ಕಷ್ಟಗಳನ್ನ ಹೇಳ್ಕೊಳ್ತೀನಿ, ನನ್ನ ದುಃಖಗಳನ್ನ ಹೇಳ್ಕೊಳ್ತೀನಿ ಅಂದ್ರೆ ಅವ್ರು ಅದಕ್ಕೆ ಅವಕಾಶನೇ ಕೊಡಲ್ಲ. ಯಾಕಂದ್ರೆ ಅವರು ನಿಮ್ಮಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ನಿಮ್ಮ ಆಸೆಗಳೇನಿದೆ, ನಿಮ್ಮ ಗುರಿಗಳೇನಿದೆ, ನಿಮ್ಮ ಸಂಕಲ್ಪಗಳೇನಿದೆ, ಅಲ್ಲಿಗೆ ಹೇಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು ಅನ್ನೋದ್ರ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನ ಕೊಡ್ತಾರೆ. ಮತ್ತೆ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನಪ್ಪಾ ಅಂದ್ರೆ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿರ್ತೀವೋ ಅದು ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಕಷ್ಟ ಹೇಳ್ತೀನಿ, ಒದ್ದಾಡ್ತೀನಿ, ದುಃಖ ಪಡ್ತೀನಿ, ನನ್ನ ಇಡೀ ಇಷ್ಟು ಜೀವನದಲ್ಲಿ ಆಗಿರುವ ಎಲ್ಲಾ ನಕಾರಾತ್ಮಕ ವಿಷಯಗಳನ್ನು ಅವ್ರ ಜೊತೆ ಹಂಚ್ಕೊಳ್ತೀನಿ ಅಂದ್ರೆ ಅವ್ರು 1 ಸೆಕೆಂಡ್ ಅದಕ್ಕೆ ಅವಕಾಶ ಕೊಡಲ್ಲ. ಹಂಗೆ ಅವರು ನಿಮ್ಮನ್ನ ಅದರಿಂದ ಹೊರಗೆ ತಂದು ನಿಮ್ಮನ್ನ ಖುಷಿ ಪಡಿಸಿ, ನಿಮ್ಗೆ ಈಗ ಏನ್ ಮಾಡ್ಬೋದು, ಈಗ ನಿಮ್ಮ ಗುರಿ ಕಡೆ ಹೇಗೆ ಕರ್ಕೊಂಡು ಬರ್ಬೋದು, ಅದ್ರ ಬಗ್ಗೆ ಮಾತಾಡ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವರ ವಿಡಿಯೋಗಳಲ್ಲಿ ನೀವು ನೋಡ್ತಾ ಬಂದ್ರೆ ಅವ್ರು ಯಾವತ್ತೂ ನಿಮ್ಮ ಜೊತೆ ಸೇರ್ಕೊಂಡು ಹೌದಲ್ಲ ತುಂಬಾ ಕಷ್ಟ ಜೀವನ, ಈ ತರ ಎಲ್ಲ ಆಗೋಯ್ತಾ, ಆ ತರ ಎಲ್ಲ ಆಗೋಯ್ತಾ ಅಂತಲ್ಲ ನಿಮ್ ಜೊತೆ ಕೂತ್ಕೊಂಡು ಅವ್ರು ದುಃಖ ಪಡಲ್ಲ. ನಾವೀಗ ಜನರ ಹತ್ರ, ನಮ್ಮ ಗೆಳೆಯರ ಹತ್ರ ಹೋಗಿ ನಾವು ಕಷ್ಟವನ್ನ ಹೇಳ್ಕೋಬೇಕಾದ್ರೆ, ಓ ಹೌದು ಕಣೋ ತುಂಬಾ ಕಷ್ಟ, ಹೌದೌದು ಅಂತ ಅದನ್ನ ಎಂಪತಿ ಅಂತೀವಿ. ಅವರ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸ್ಪಂದಿಸೋದು. ಆದ್ರೆ ಏಬ್ರಹಂ ಅವರು ಯಾವತ್ತೂ ಆತರ ಮಾಡಲ್ಲ. ಅವ್ರು ಹೇಳ್ತಾರೆ, ನನ್ಗೆ ಅರ್ಥ ಆಗ್ತಿದೆ ನೀವು ಹೇಳೋದು, ಆದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಆದ್ರೆ ಅಂದ್ಬಿಟ್ಟು ಅಲ್ಲಿಂದ ನಿಮ್ಮನ್ನ ಬೇರೆ ದಾರಿ ಕರ್ಕೊಂಡು ಬಂದ್ಬಿಡ್ತಾರೆ, ಸಕಾರಾತ್ಮಕ ದಾರಿಗೆ. ಯಾಕಂದ್ರೆ ಆಕರ್ಷಣೆಯ ನಿಯಮದ ಮೂಲ ತತ್ವ, ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡಿದಷ್ಟು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು, ಏಬ್ರಹಂ ಅವರ ಜೊತೆ ಮಾತಾಡ್ಬೇಕು ಅಂದ್ರೆ ನಿಮಗೆ ಸ್ಪಷ್ಟನೆ ಇರಬೇಕು. ಯಾಕಂದ್ರೆ ಅವ್ರು ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾರೆ. ಅವರು ಮನುಷ್ಯರಲ್ಲ, ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಬುದ್ಧಿವಂತಿಕೆಯಿಂದ ನಿಮ್ಮ ಜೊತೆ ನಿಮಗೆ ದುಃಖವಾಗದೆ ಇರೋ ತರ ಮಾತಾಡ್ಬೇಕು, ನಿಮಗೆ ನೋವಾಗದೆ ಇರೋ ತರ ಮಾತಾಡ್ಬೇಕು, ಆ ತರ ಎಲ್ಲ ಅವ್ರು ಯೋಚಿಸಲ್ಲ. ಅವರಿಗೆ ಅರ್ಥ ಆಗಿರುವ ಸತ್ಯವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಕಷ್ಟ ಇದೆ, ನನಗೆ ಮಗುನ ಕಳ್ಕೊಂಡ್ಬಿಟ್ಟಿದೀನಿ, ನನಗೆ ತುಂಬಾ ದುಃಖ ಆಗ್ತಾ ಇದೆ, ಪುತ್ರ ಶೋಕ ನನ್ನ ಕೈಯಲ್ಲಿ ತಡೆಯೋದಕ್ಕಾಗ್ತಿಲ್ಲ ಅಂತೆಲ್ಲ ಹೇಳಿದ್ರೆ, ಅವ್ರು ಕೊಡೋ ಉತ್ತರ ಕೇಳಿದ್ರೆ ಒಂದೊಂದು ಹೆತ್ತವ್ರಿಗೆ ಹಂಗೆ ಆಘಾತ ಆಗ್ಬೇಕು ಮೊದಲನೇ ಸರಿ. ಯಾಕಂದ್ರೆ ಆಕರ್ಷಣೆಯ ನಿಮಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನಪ್ಪ ಹಿಂಗ್ ಮಾತಾಡ್ತಾ ಇದ್ದಾರೆ, ನನ್ ಮಗು ಕಳ್ಕೊಂಡಿದೀನಿ, ನನ್ಗೆ ಎಷ್ಟು ನೋವಾಗ್ತಿದೆ, ಅದನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ನಾವ್ ಅಂದ್ಕೊಳ್ತೀವಿ. ಆದ್ರೆ ಅವರ ಒಂದು ಆ ಆಕರ್ಷಣೆ ನಿಯಮದ ಒಂದು ಸ್ಪಷ್ಟನೆ ಅವ್ರಿಗೆ ಇರೋದ್ರಿಂದ, ಪ್ರಕೃತಿಯ ನಿಯಮಗಳು ಅವ್ರಿಗೆ ಅರ್ಥ ಆಗಿರೋದ್ರಿಂದ, ಆ ಒಂದು ಹೈಯರ್ ಶಕ್ತಿ ಅವ್ರು ಆಗಿರೋದ್ರಿಂದ, ಅವರು ಅದಕ್ಕೆ ಕೊಡುವ ಸ್ಪಷ್ಟನೆ, ಅವರು ಅದಕ್ಕೆ ಕೊಡುವ ಅರ್ಥ, ಅವರು ಅದಕ್ಕೆ ಕೊಡುವ ಒಂದು ಪರಿಹಾರ ಸಂಪೂರ್ಣವಾಗಿ ಬೇರೆ ತರ ಇರುತ್ತೆ. ಹಾಗಾಗಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಒಂದು ಕಂಪನಾಂಕದಲ್ಲಿ ಇರಬೇಕು.
ನಾವು ನಮಗೆ ಏನ್ ಬೇಕು, ಯಾವ ಫಲಿತಾಂಶ ಬೇಕು, ಯಾವ ರೀತಿಯ ಮತ್ತೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಸಂತೋಷವಾಗಿರ್ಬೇಕು, ನಮ್ಮ ಜೀವನದಲ್ಲಿ ಹೇಗೆ ನಾವು ಸಕಾರಾತ್ಮಕ ಭಾವನೆಗಳನ್ನ ಅನುಭವಿಸ್ಬೇಕು, ಆ ಒಂದು ಉದ್ದೇಶಕ್ಕೆ ನಾವು ಯಾವತ್ತು ಬರ್ತೀವಿ ಆವತ್ತು ಅವ್ರ ಹತ್ರ ಮಾತಾಡೋದಕ್ಕಾಗುತ್ತೆ. ನಾನು ಇದು ಬಹಳಷ್ಟು ಬಾರಿ ಗಮನಿಸಿದ್ದೀನಿ. ನಾನು ದುಃಖದಲ್ಲಿದ್ದಾಗ, ಬೇಜಾರಲ್ಲಿದ್ದಾಗಲ್ಲ ಏಬ್ರಹಂ ಅವರ ವಿಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ಆ ಫ್ರೀಕ್ವೆನ್ಸಿನಲ್ಲೇ ನಾವಿಲ್ಲ. ಈಗ ನೀವು ನೋಡಿದ್ರೆ ಸ್ವಲ್ಪ ಜನಕ್ಕೆ ಫೈಟ್ ಫಿಲ್ಮ್ಗಳು ತುಂಬಾ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ರೊಮ್ಯಾಂಟಿಕ್ ಫಿಲ್ಮ್ಗಳು ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಇವರ ಫ್ರೀಕ್ವೆನ್ಸಿನಲ್ಲಿ ಫೈಟ್ ಇದೆ. ಆ ಒಂದು ಕೋಪ, ಆ ಒಂದು ದ್ವೇಷ, ಆ ಒಂದು ಹೊಡೆದಾಟ, ಆ ಒಂದು ಫೋರ್ಸು, ಅದಿಷ್ಟ ಆಗೋರ್ಗೆ ಅದಿಷ್ಟ ಆಗುತ್ತೆ. ರೊಮ್ಯಾನ್ಸು, ಲವ್, ಪ್ರೀತಿ ಇದೆಲ್ಲ ಇಷ್ಟ ಆಗೋರ್ಗೆ ಆ ತರ ಸಿನಿಮಾಗಳು ಇಷ್ಟ ಆಗುತ್ತೆ. ಅದೇ ರೀತಿ ನಾವು ನಮ್ಮ ಒಬ್ಬ ವ್ಯಕ್ತಿಯ ಜೀವನದಲ್ಲೇ ಒಂದೊಂದು ಸಮಯದಲ್ಲಿ ಒಂದೊಂದು ಕಂಪನಾಂಕದಲ್ಲಿ ಇರ್ತೀವಿ. ಆದ್ರೆ ನೀವು ಏಬ್ರಹಂ ಹತ್ರ ಮಾತಾಡಬೇಕು ಅಂದ್ರೆ ನಿಮ್ಮ ಕಂಪನಾಂಕ ಬಹಳ ಏನು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ಇರಬೇಕು, ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು. ಕೀಳ್ಮಟ್ಟದ ಕಂಪನಾಂಕದಲ್ಲಿ ನೀವು ಮಿಡಿತಾ ಇದ್ರೆ ಅವರ ವಿಡಿಯೋಗಳನ್ನ ನಿಮ್ ಕೈಯಲ್ಲಿ ಕೇಳಿಸ್ಕೊಳ್ಳೋದಕ್ಕೂ ಆಗಲ್ಲ, ಅದನ್ನ ನೀವು ಆಕರ್ಷಿಸೋದು ಇಲ್ಲ. ನಾನು ಹೇಳಿದೆ, ಪ್ರಪಂಚದಲ್ಲಿ ಯಾವುದು ಕಾಕತಾಳೀಯ ಅಲ್ಲ, ಆಕಸ್ಮಿಕ ಅಲ್ಲ. ನನ್ನ ಸ್ವಂತ ತಂಗಿ ಏಬ್ರಹಂ ವಿಡಿಯೋಗಳನ್ನ ಎಷ್ಟೋ ವರ್ಷಗಳಿಂದ ಕೇಳಿಸ್ಕೊಳ್ತಾ ಬಂದಿದ್ದಾಳೆ. ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ, ಆಕರ್ಷಣೆ ನಿಯಮದ ಬಗ್ಗೆ ಎಲ್ಲ. ಆದ್ರೆ ಅವಳು ಯಾವತ್ತೂ ನನ್ಗೆ ಅದ್ರ ಬಗ್ಗೆ ಹೇಳಿರ್ಲಿಲ್ಲ. ಯಾವಾಗ ನನ್ನ ಅಂತರಂಗ ಕೆಲಸ ನಾನು ಶುರು ಮಾಡಿ ನನ್ನ ಫ್ರೀಕ್ವೆನ್ಸಿ ಹೆಚ್ಚುತ್ತಾ ಹೋಯ್ತೋ, ಎಲ್ಲೋ ಒಂದ್ ಕಡೆ ನನ್ಗೆ ಏಬ್ರಹಂ ಅವರ ವಿಡಿಯೋ ಯೂಟ್ಯೂಬ್ ನಲ್ಲಿ ಸಡನ್ ಆಗಿ ಕಾಣಿಸ್ತು, ಇದ್ದಕ್ಕಿದ್ದ ಹಾಗೆ ಕಾಣಿಸ್ತು. ಹಾಗೆ ನಾನು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನನ್ನ ಸುತ್ತಮುತ್ತ ಎಷ್ಟೊಂದು ಜನಕ್ಕೆ ಗೊತ್ತಿತ್ತು, ಆದ್ರೆ ನನ್ಗೆ ಯಾರೂ ಹೇಳಲಿಲ್ಲ. ನಾನೇ ಆ ಫ್ರೀಕ್ವೆನ್ಸಿಯನ್ನ ಅಟ್ರಾಕ್ಟ್ ಮಾಡಿ ಆ ಒಂದು ವಿಡಿಯೋಗಳನ್ನ ನೋಡೋದಕ್ಕೆ ಶುರು ಮಾಡಿದೆ. ಹಾಗಾಗಿ ಏಬ್ರಹಂ ಅವರ ವಿಡಿಯೋಗಳನ್ನ ಕೇಳೋದಕ್ಕೆ ನಾವು ಒಂದು ಫ್ರೀಕ್ವೆನ್ಸಿನಲ್ಲಿ ಇರ್ಬೇಕು, ಒಂದು ಕಂಪನಾಂಕದಲ್ಲಿ ಇರಬೇಕು. ಆದ್ರೆ ಅವರ ಜೊತೆ ಮಾತಾಡ್ಬೇಕಾದ್ರೆ ಪ್ರತಿ ಸರ್ತಿ ನನಗೆ ದೇವರ ಹತ್ರನೇ, ಆ ಪ್ರಕೃತಿಯ ಹತ್ರನೇ ಮಾತಾಡಿದಷ್ಟು ಒಂದು ಸ್ಪಷ್ಟನೆಯಿಂದ ಅವರು ಮಾತಾಡ್ತಾರೆ. ಮತ್ತೆ ಅವ್ರ ಮಾತುಗಳಲ್ಲಿ ಎಷ್ಟು ಸಕಾರಾತ್ಮಕ ಶಕ್ತಿ ಇರುತ್ತೆ ಅಂದ್ರೆ, ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಮಾತುಗಳು ಕಲಿಸೋದಕ್ಕಾಗಲ್ಲ, ವರ್ಡ್ಸ್ ಡೋಂಟ್ ಟೀಚ್. ನಾವ್ ಎಷ್ಟೇ ಮಾತಾಡಿದ್ರು ಮನುಷ್ಯ ಮಾತುಗಳಿಂದ ಅಲ್ಲ ಕಲಿತಿರೋದು, ನಮ್ಮ ಶಕ್ತಿಯಿಂದ. ಹಾಗಾಗಿ ನಮ್ಮಲ್ಲಿರುವ ಕಂಪನೆಗಳು, ಆ ವೈಬ್ರೇಷನ್ಸ್ ಏನಿದೆ, ಈಗ ನೀವು ಎಷ್ಟೊಂದ್ ಸರ್ತಿ ನೋಡ್ತೀರಾ, ನೀವು ಬಾಯಲ್ಲಿ ಏನೇನೋ ಮಾತಾಡಿದ್ರು. ಈಗ ನಾನು ಉದಾಹರಣೆಗೆ, ನಾನು ಹೀಲಿಂಗ್ ಬೂಟ್ ಕ್ಯಾಂಪ್ ಪ್ರತಿ ವಾರ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿಗೆ ಜನರನ್ನ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿ ಅಂತ ಇರ್ತೀನಿ, ನಾನು ಬಾಯಲ್ಲಿ ಜಾಯ್ನ್ ಆಗಿ ಅಂತ ಇರ್ತೀನಿ. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ಕಂಪನಾಂಕ ಇರುತ್ತೆ, ಅವರ ಮನಸ್ಸಲ್ಲಿ ಒಂದು ಕಂಪನಾಂಕ ಇರುತ್ತೆ. ಅವ್ರಿಗೂ ಜಾಯ್ನ್ ಆಗ್ಬೇಕು ಅಂತಾನೆ ಆಸೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮನಸ್ಸಲ್ಲಿ ಭಯದ ಕಂಪನಾಂಕ ಇರ್ಬೋದು, ನನ್ನ ಮನಸ್ಸಲ್ಲಿ ಯಾಕೆ ಇವ್ರು ಇನ್ನೂ ಜಾಯ್ನ್ ಆಗ್ತಿಲ್ಲ ಅನ್ನೋ ಒಂದು ಆತಂಕದ ಕಂಪನಾಂಕ ಇರ್ಬೋದು. ಈ ಕಂಪನಾಂಕಗಳ ಕಾರಣ ಜಾಯ್ನ್ ಆಗೋದಿಲ್ಲ ಎಷ್ಟೊಂದ್ ಸರ್ತಿ ಜನ. ಯಾವಾಗ ನಾನಿದು ಮತ್ತೆ ಮತ್ತೆ ಗಮನಿಸಿದೀನಿ, ಯಾವಾಗ ಅವರಿಗೆ ಸರಿಯಾದ ಸಮಯ ಬರುತ್ತೆ, ಅವ್ರಿಗೆ ಆ ಸಮಯ ಬಂದಾಗ, ಅವ್ರು ಆ ಕಂಪನಾಂಕಕ್ಕೆ ಬಂದಾಗ ಆಟೋಮೆಟಿಕ್ ಆಗಿ ಜಾಯ್ನ್ ಆಗ್ತಾರೆ. ನನ್ನ ಕರ್ತವ್ಯ ಅವರಿಗೆ ಆಕರ್ಷಣೆ ನಿಯಮದ ಬಗ್ಗೆ ತಿಳಿಸ್ಬೇಕು, ಹೀಲಿಂಗ್ ನ ಮಹತ್ವವನ್ನ ಅರ್ಥ ಮಾಡಿಸ್ಬೇಕು, ಅವರಿಗೆ ಈ ಒಂದು ಮಾರ್ಗವನ್ನ ಪರಿಚಯ ಮಾಡಿಸಿ ಬಿಡೋದಷ್ಟೇ ನನ್ನ ಕೆಲಸ. ಅವ್ರು ಸೇರ್ಕೊಳ್ಳೋದು ಬಿಡೋದು ಸಂಪೂರ್ಣವಾಗಿ ಅವರ ಒಂದು ಇಚ್ಛೆ, ಮತ್ತೆ ಅವರ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ, ಅವರಿಗೆ ಸರಿಯಾದ ಸಮಯ ಬಂದಾಗ ಅವರೇ ಹುಡುಕೊಂಡು ಬಂದು ಜಾಯ್ನ್ ಆಗ್ತಾರೆ. ಆ ರೀತಿ ರಿಲ್ಯಾಕ್ಸ್ ಆಗಿ ನಾನು ಯಾವತ್ತೆಲ್ಲ ಇದ್ದಿದ್ದೀನೋ ಅವತ್ತೆಲ್ಲ ತುಂಬಾ ಜನ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿದ್ದಾರೆ. ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿಲ್ಲ ಅಂದ್ರೂ ನನ್ಗೆ ಏನು ಅನ್ಸಲ್ಲ. ಆದ್ರೆ ನಾನು ಈ ಬಾಯಲ್ಲಿ ನಾವು ಹೇಳೋದೆಲ್ಲ ಒಂದೇ ತರ ಹೇಳ್ತಿರ್ತೀವಿ, ಯಾಕಂದ್ರೆ ಇದೆಲ್ಲ ಅಭ್ಯಾಸ ಮಾಡಿರೋದ್ರಿಂದ ಈ ತರ ಇದ್ರದ್ದು ಉಪಯೋಗ ಇದೆಲ್ಲ ಹೇಳ್ತಿರ್ತೀವಿ. ಆದ್ರೆ ನಮ್ಮ ಕಂಪನಾಂಕ ಬೇರೆ ಕಡೆನೇ ಇರುತ್ತೆ. ಭಯದ ಕಂಪನಾಂಕದಲ್ಲಿ ಇರ್ತೀವಿ, ಒದ್ದಾಟದ ಕಂಪನಾಂಕದಲ್ಲಿ ಇರ್ತೀವಿ. ಹಾಗಾಗಿ ಪದಗಳು ಮುಖ್ಯ ಅಲ್ಲ ಗೆಳೆಯರೆ, ಕಂಪನಾಂಕ, ನಮ್ಮ ಫ್ರೀಕ್ವೆನ್ಸಿ ಮುಖ್ಯ, ನಮ್ಮ ವೈಬ್ರೇಷನ್ ಮುಖ್ಯ. ಈಗ ಎಷ್ಟೊಂದ್ ಜನ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ, ಆದ್ರೂ ಅವ್ರ ಹತ್ರ ನಮ್ಗೆ ನಿಂತ್ಕೋಬೇಕು ಅನ್ಸಲ್ಲ, ಅವರಿಂದ ದೂರ ಓಡೋಗ್ಬೇಡ ಅಂತ ಭಯ ಆಗ್ತಿರುತ್ತೆ. ಏನಕ್ಕೆ ಅಂದ್ರೆ ಬಾಯಲ್ಲಿ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಅವರ ಒಂದು ಎನರ್ಜಿ ವೈಬ್ರೇಷನ್ ಬೇರೆನೆ ಹೇಳ್ತಾ ಇರುತ್ತೆ. ಹಾಗಾಗಿ ಏಬ್ರಹಂ ಅವರ ಮಾತುಗಳನ್ನ ಕೇಳ್ಬೇಕಾದ್ರೆ ಬರೀ ಪದಗಳಲ್ಲ, ಅದೊಂದು ಒಂದು ದೊಡ್ಡ ಶಕ್ತಿ. ಆ ಒಂದು ಶಕ್ತಿಯ ಒಂದು ಪವರ್ನ ನಾನು ಎಷ್ಟೊಂದ್ ಸರ್ತಿ ಫೀಲ್ ಮಾಡಿದೀನಿ. ಸೊ ಆ ಒಂದು ಪವರ್ನ, ಆ ಒಂದು ಫ್ರೀಕ್ವೆನ್ಸಿನ ಕನ್ನಡ ಜನತೆಗೆ ತರುವ ಒಂದು ಪ್ರಯತ್ನ ಮಾಡಬೇಕು ಅಂತ ನಂಗೆ ಯಾವಾಗ್ಲೂ ಆಸೆ ಇತ್ತು. ಆ ದಿಕ್ಕಿನಲ್ಲಿ ಒಂದು ಅದ್ಭುತವಾದ ಸರ್ಪ್ರೈಸ್ ನಿಮಗೆ ಬರ್ತಾ ಇದೆ. ಸೊ ಇನ್ನು ಇದರ ಬಗ್ಗೆ ಏಬ್ರಹಂ ಅವರ ಟೀಚಿಂಗ್ ಯಾವ ತರ ಇರುತ್ತೆ ಅದರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಹಂಚ್ಕೊಳ್ತೀನಿ. 25ನೇ ಎಪಿಸೋಡ್ ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಏನು ಮ್ಯಾಜಿಕ್ ಆಗಲಿದೆ, ಯಾರು ಗೆಸ್ಟ್ ಬರಲಿದ್ದಾರೆ, ಗೆಸ್ಟ್ ಮಾಡಿ ನೋಡೋಣ. ಚಾಟ್ ಬಾಕ್ಸ್ ನಲ್ಲಿ ಕೆಳಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ.
ಯಾರೆಲ್ಲ ಹೀಲಿಂಗ್ ಇನ್ನೂ ಅಟೆಂಡ್ ಮಾಡಿಲ್ಲ, ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗಿ, ಯಾರೆಲ್ಲ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮತ್ತೆ ಯಾರಿಗಾದ್ರೂ ತುರ್ತು ಪರಿಸ್ಥಿತಿ ಇದ್ರೆ ನನ್ನ ಜೊತೆ 1-on-1 ಲೈಫ್ ಕೋಚಿಂಗ್ ಇದೆ. ಮತ್ತೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ನಾವು ಒಂದು ಅರ್ಧ ಗಂಟೆ ನಮ್ಮ ಶಕ್ತಿಯ ಮೇಲೆ ಕೆಲಸ ಮಾಡ್ತೀವಿ, ಫ್ರೀಕ್ವೆನ್ಸಿಯ ಮೇಲೆ ಕೆಲಸ ಮಾಡ್ತೀವಿ. ಒಟ್ಟಿಗೆ ಎಲ್ಲ ಸೇರಿ ಒಂದು 30 ನಿಮಿಷ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತೀವಿ. ಅದರ ಮಾಹಿತಿ ಕೂಡ ಕೆಳಗಿದೆ. ನೀವು ಇದನ್ನೆಲ್ಲ ಜಾಯ್ನ್ ಆಗ್ಬೋದು ಗೆಳೆಯರೆ. ಮುಂದಿನ ವಿಡಿಯೋನಲ್ಲಿ ಏಬ್ರಹಂ ಅವರ ಟೀಚಿಂಗ್ಸ್, ಅವರ ಬೋಧನೆಗಳು ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಅದು ನನ್ನ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಮಾಡಿದೆ, ಇದರ ಬಗ್ಗೆ ಹಂಚ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.